ಇವಾಗ 12 kg ಹಾಕಕ್ಕೆ ಅದೇ ಉಳ್ಳಾಡ್ತಾ ಜರಗಿಡು ಎಷ್ಟೊತ್ತು ಆಗ್ಬೇಕಿದು ಟೋಟಲ್ 5 hours. ಹೇಳು ಬೇಯಿಸಕ್ಕೆ ಸ್ಟವ್ಗೆ ಪೂಜೆ ಮಾಡಿ ಗ್ರೈಂಡ್ ಮಾಡಿರೋದಕ್ಕೆ ಹಾಕು ಮಿಲ್ಲಲ್ಲಿ ಗ್ರೈಂಡ್ ಮಾಡಿರೋದ ಇದು ಹೀಗೆ ಕುದಿಬೇಕು 5 hours. 5 hours ಇಲ್ಲ ಕಣೆ ಇದು 5 hours ಆಗಲ್ಲ, ಇದು ಜಾಸ್ತಿ ಕಡಿಮೆ. ದೊಡ್ಡ ಪಾತ್ರೆ ತರಿಸಿದ್ರೆ ಯಾರಿಗೇನು ಅಲ್ಲಿ ಆಯಿಲ್ ಮೇಲೆ ಫಾರ್ಮೇಶನ್ ಆಗ್ತಾ ಇತ್ತು ಅಲ್ಲಿ ಕರ್ಬೇವಿನ ಸೊಪ್ಪಿನ ಪುಡಿ ಅದಕ್ಕೆ ಹಾಕೋದಕ್ಕ ಒಳ್ಳೆಣ್ಣೆಗೆ ಹಾಕೋದಕ್ಕೆ. ಎಷ್ಟು ಅವರ್ ಆಯ್ತು ಬೆಳಗ್ಗೆಯಿಂದ? 9:30ಗೆ 9:30ಇಂದ 1:30 2 ಗಂಟೆನೇನೆ ಇವಾಗ. ಇನ್ನೂ 40 kg ಅರಳಿನ ತೊಕ್ಕು ಮಿಕ್ಕಿದೆ. 40 kgಗೆ 120 ಲೀಟರ್ ನೀರು ಹಾಕ್ಬೇಕು. 40 ಲೀಟರ್ ಇದಕ್ಕೆ 12 kg ಹಾಕೋಕೆ 5 ಗಂಟೆಲಿ ಇಟ್ಟಿದ್ದು ಇವಾಗ 8 ಗಂಟೆನಾ? ನೀನು ಇಟ್ಟಿದ್ದು 8 ಗಂಟೆಗೆ ಬಂದಿದೆ, 3 hours ಬಂದಿದೆ. ಪೇಸ್ಟ್ ಮಾಡಿಸ್ಕೊಂಡಿರ್ತೀವಲ್ಲ ಅದನ್ನ 6 hours ನೀರ್ ಹಾಕಿ 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 1:2ಗಿನ್ನ ಒಂದ್ ಸೇರು ಹರಳದು ತೊಕ್ಕುಗೆ 2 ಲೀಟರ್ ನೀರ್ ಹಾಕ್ಬೇಕು. 2 ಲೀಟರ್ ನೀರ್ ಹಾಕಿ ಅದೇ ಅದಕ್ಕೆ ಎಲ್ಲಾ ಎಷ್ಟು ಹಾಕಿರ್ತೀವೋ ಅಷ್ಟ ಅಳತೆಗೆ ಡಬ್ಬಲ್ ನೀರ್ ಹಾಕ್ಬಿಟ್ಟು ಚೆನ್ನಾಗಿ 6 hours ಕುದಿಸ್ಬೇಕು. ಅವಾಗ ಮೇಲೇನೆ ತೇಲುತ್ತೆ ಎಣ್ಣೆ. ಆ ತೇಲಿರೋ ಎಣ್ಣೆನ ನೀಟಾಗಿ ಬೌಲಲ್ಲಿ ತೆಗೆದು ಕೈ ಬೌಲ್ ಇಡಬೇಕು. ಹುಷಾರಾಗಿ ತೆಗೆದು ದೊಡ್ಡ ಪಾತ್ರೆಗೆ ಬಗ್ಗಿಸ್ಕೊಂಡು ಈ ರೀತಿ ಇದನ್ನ ಈ ಪಾತ್ರೆಯಲ್ಲಿ ಆ ಚಿಕ್ಕ ಹರಳು ಬಂದಿರುತ್ತೆ ಜೊತೆಯಲ್ಲಿ ಎಣ್ಣೆ ಜೊತೆಯಲ್ಲಿ ಅದು ತಳದಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಅವಾಗ ಇದು ಪ್ಯೂರ್ ಹರಳೆಣ್ಣೆ. ಇದನ್ನ ಮತ್ತೆ ಸೋಸ್ಕೊಂತೀಯಾ? ಮತ್ತೆ ಈ ಸೋಸೋದೇನ್ ಬೇಡ, ಮೇಲಕ್ಕೆ ಎದ್ದಿರುತ್ತೆ, ಆ ತಳದಲ್ಲಿ ಕೂತ್ಕೊಂಡ್ಬಿಡುತ್ತೆ. ಡೆಸ್ಟ್ ಬರೋದು ಈ ತರ ಎಳ್ನೀರ್ ತರ ಇರುತ್ತೆ ನೋಡಿ ಇಲ್ಲಿ. ನೋಡಿ ಎಳ್ನೀರ್ ತರ ಇರುತ್ತೆ. ಇದು ಪ್ಯೂರ್ ಹರಳೆಣ್ಣೆ.